ಹಾಂ ಸರ್, ಪ್ರಾಜೆಕ್ಟ್ ಎಲ್ಲ ಮುಗಿಸಿದ್ದೀನಿ. ಮನೋಜ್ ಕೈಲಿ ಫೈಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮೇಲ್ ಸೆಂಡ್ ಮಾಡಿದೆ. ಆಲ್ ರೈಟ್ ಸರ್, ಆಲ್ ರೈಟ್. ಓಕೆ 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 ಸರ್. ಏನು ಸರ್ ನೀವಿಲ್ಲಿ? ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಆಫೀಸಲ್ಲಿ ಫೈಲ್ಸ್ ಎಲ್ಲ ಕೊಟ್ರಾ? ಸರ್ ಆಫೀಸ್ ಒಂದು ಪಾರ್ಟ್ ಆಫ್ ಲೈಫು, ಅದೇ ಜೀವನ ಅಲ್ಲ, ಬಿಟ್ಬಿಡಿ ಸರ್. ಯಾರು ಸರ್, ಲವ್ವರಾ? ಹೌದು ರೀ. ಸರ್ ಒಂದು ಮಾತೇಳ, ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗಲ್ಲ, ಮುಂದ್ವೇಳೆ ಆದರೂ ಮದುವೆ ಆದಮೇಲೆ ಪ್ರೀತಿನೇ ಮಾಡಲ್ಲ, ಪ್ರೀತಿಸಿ ಮಕ್ಕರ್ ಮಾಡ್ಬಿಡ್ತಾರೆ. ಹುಷಾರು ಸರ್. ಆಯ್ತು ಹೋಗ್ರಿ. ಸರಿ ಸರ್, ಬರ್ತೀನಿ. ಏನೇ ಗುರಾಯಿಸ್ತಿದ್ಯಾ? ಗುದ್ದಿದ್ರೆ ಗುಲ್ಕನಾಗ್ಬಿಡ್ತೀಯಾ? ನಿನಗೇನಾದ್ರೂ ಆಯ್ತಾ? ಏನೇ ಹೇಳ್ತಿದ್ಯಾ? ನಿನ್ಗಾಗಿ ಇಲ್ಲೊಬ್ಳು ಕಾಯ್ತಿದ್ದಾಳೆ, ಬಂದು ಮಾತಾಡ್ಸೋಣ, ಕನಿಷ್ಠ ಪಕ್ಷ ಒಂದ್ ಸ್ಮೈಲ್ ಅನ್ನ ಕೊಡೋಣ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಮೊದ್ಲು ಅವನಿಂದ ದೂರ ಇಡು. ಏನಂದೆ? ಗುದ್ರೆ ಗುಲ್ಕನಾಗ್ಬಿಡ್ತೀನ, ಮಗ್ನೆ ಒದ್ರೆ ಒಬ್ಬಟ್ಟಾಗ್ಬಿಡ್ತೀಯಾ? ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಅದು ಹಾಗ್ಬಾ ದಾರಿಗೆ. ನೆಕ್ಸ್ಟ್ ಮಂತ್ ನನಗೆ ಪ್ರಮೋಷನ್ ಕಣೆ. ಹೇ ಸೂಪರ್ ಕಣೋ. ಮನೇಲಿ ನಮ್ಮ ವಿಷಯ ಮಾತಾಡ್ದ? ಹೋ ಕಣೋ, ಫಾರಿನ್ ಸಂಬಂಧ ಬಂದಿತ್ತು, ಮನೆಯಲ್ಲಿ ಕಷ್ಟಪಟ್ಟು ನಮ್ಮ ವಿಷಯನ ಒಪ್ಸಿದೀನಿ. ಖುಷಿಯಾದ ವಿಚಾರ. ನೀನು ಒಪ್ಪಿಸ್ತೀಯ ಅಂತ ನನಗೆ ಗೊತ್ತಿತ್ತು ಕಣೆ. ಹೇಗಿದ್ರು ನಿನಗೂ ಪ್ರಮೋಷನ್ ಆಗುತ್ತೆ, ನಮ್ಮ ಮನೇಲೂ ಒಪ್ಪಿದ್ದಾಯ್ತು, ನಿಮ್ಮಪ್ಪನೂ ನಮ್ಮ ಪ್ರೀತಿಗೆ ಒಪ್ಕೊಂಡಾಯ್ತು. ಬೇಗ ಮದುವೆ ಆಗೋಣ ಕಣೋ. ಆದಷ್ಟು ಬೇಗ ಆಗೋಣ. ಹಾಗೆ ಅದು ಅದು ಏನೇ? ನಮ್ಮ ಪ್ರೈವೇಸಿ ವಿಷಯ ಸ್ವಲ್ಪ ಮಾತಾಡೋ. ನೆನ್ಪೈತೆ, ಮಾತಾಡ್ತೀನಿ ಕಣೆ. ನನ್ನ ಬಂಗಾರ ನೀನು, ಗೊತ್ತು ನೀನು ಮಾತಾಡ್ತೀಯ. ನಾಳೆ ಸಿಗೋಣ. ಲವ್ ಯು. ಸರಿ, ಲವ್ ಯು ಟು. ಅಪ್ಪ, ಅದು ಚಂಚಲ ಬಗ್ಗೆ ಹೇಳಿದ್ನಲ್ಲ, ಅವಳು ಅವ್ರ ಮನೇಲಿ ಮದುವೆಗೆ ಒಪ್ಸಿದಾಳಪ್ಪ. ಖುಷಿಯಾದ ವಿಚಾರ, ಬೇಗ ಮದುವೆ ಮಾಡ್ಕೊಂಬಿಡು. ಅದೇ ಅಪ್ಪ, ಅದು ಏನಪ್ಪ? ಅವಳು ಪ್ರೈವೇಸಿ ತುಂಬ ಇಷ್ಟಪಡ್ತಾಳಪ್ಪ. ಅಷ್ಟೇನಾ? ನಂದೇನು ಅಭ್ಯಂತರ ಇಲ್ಲ. ನೀವು ಮದುವೆ ಆದಮೇಲೆ ಆಫೀಸ್ ಹತ್ರನೇ ಒಳ್ಳೆ ಮನೆ ಮಾಡ್ಕೊಂಡಿದ್ಬಿಡಿ. ಬೇರೆ ಮನೆ ಯಾಕಪ್ಪ? ನಮ್ಮದೇ ಸ್ವಂತ ಮನೆ ಇದೆಯಲ್ಲ. ಆ ಹೆಣ್ಮಗುನು ಪ್ರೈವೇಸಿ ಇಷ್ಟಪಡ್ತಾಳೆ, ಆ ಕ್ಯಾಸಿಗೂ ಗೌರವ ಕೊಡಬೇಕಲ್ವಾ? ಹೌದು, ಅವಳಾಸೆಗೂ ಗೌರವ ಕೊಡಬೇಕು. ಹಾಗಂತ ಬೇರೆ ಮನೆ ಮಾಡೋಕ್ಕಾಗತ್ತಪ್ಪ? ಮತ್ತೇನು ಮಾಡ್ತೀಯಪ್ಪ? ಬೇರೆ ಮನೆ ಮಾಡೋ ಬದಲು ನೀವೇ ಒಂದು ಆಶ್ರಮಕ್ಕೆ ಸೇರ್ಕೊಂಬಿಡಿ. ನಮಗೂ ಪ್ರೈವೇಸಿ ಸಿಕ್ಕಂಗಾಗುತ್ತೆ. ಆಶ್ರಮದ ಪೇಮೆಂಟ್ ಏನಿದ್ರು ನಾನು ನೋಡ್ಕೊತೀನಪ್ಪ. ಆಶ್ರಮಕ್ಕೂ ಪೇಮೆಂಟ್ ಕೊಡ್ತೀನಪ್ಪ? ಆಯ್ತು ಅಪ್ಪ. ಇವಾಗಲೇ ಆಶ್ರಮಕ್ಕೆ ಹೋಗ್ಬೇಕೇನಪ್ಪ? ಇಲ್ಲ ಅಪ್ಪ, ಮದುವೆ ಮುಗಿಸ್ಕೊಂಡು ಹೋದ್ರೆ ಸಾಕು. ಸರಿ ಕಣಪ್ಪ, ಹಾಗೆ ಆಗಲಿ. ನೀವು ಈ ಸಲೀಸಾಗಿ ಒಪ್ಕೊಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಲೋ, ಮಕ್ಕಳು ಚೆನ್ನಾಗಿರ್ತಾರೆ ಅಂದರೆ ತಂದೆ ತಾಯಿ ಪ್ರಾಣನೇ ಕೊಡ್ತೀವಿ, ಇನ್ನು ಆಶ್ರಮಕ್ಕೆ ಹೋಗೋಕ್ಕಾಗಲ್ವೇನು? ನಮಗೆ ಮಕ್ಕಳ ಖುಷಿಗಿಂತ ಬೇರೆ ಏನೂ ಬೇಕಿಲ್ವೋ? ಆಶೀರ್ವಾದ ಮಾಡಿಪ್ಪ. ಕಾಲಿಗೆ ಬಿದ್ದು ಆಶೀರ್ವಾದ ಮಾಡೋ ಅನ್ನೋ ಬಾಯಲ್ಲೇ ಕಾಲು ಕಸದಂತೆ ಆಶ್ರಮಕ್ಕೆ ಹೋಗೋ ಅಂದ್ಯಲ್ಲೋ? ಚೆನ್ನಾಗಿರು. ನಾನೇನೋ ಪಾಪ ಮಾಡಿದ್ದು ನಿನ್ನಂತ ಮಗ ಪಡೀಲಿಕ್ಕೆ. ಮಗನೇ. ಅಪ್ಪ. ತಗೊಳಪ್ಪ, ಮನೇನ ನಿನ್ನ ಹೆಸರಲ್ಲೇ ಬರೆದಿದ್ದೀನಿ, ತಗೋ. ಯಾಕಪ್ಪ? ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಅವಶ್ಯಕತೆ ಮುಗಿದ್ಮೇಲೆ ಬೆಲೆ ಇರಲ್ಲಪ್ಪ. ಅಪ್ಪ, ಮದುವೆಗಿನ್ನ ಟೈಮ್ ಇದೆ. ಇವಾಗಿಂದನೇ ರೂಢಿ ಮಾಡ್ಕೊಳ್ತಾ ಇದ್ದೀನಪ್ಪ. ಸರಿ ಅಪ್ಪ. ಚಂದ್ರು ಸರ್, ಮ್ಯಾನೇಜರ್ ನಿಮ್ಮನ್ನು ಕರೀತಾ ಇದ್ದಾರೆ. ಬಂದೆ ಹೋಗಿ ಮನೋಜ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಚಂದ್ರು, ಕುತ್ಕೊಳ್ಳಿ. ಕರೆದಿದ್ರಾ ಸರ್? ಸಾರಿ ಚಂದ್ರು, ಇರಾಕ್ ಯುದ್ಧದಿಂದ ನಮ್ಮ ಕಂಪ್ನಿ ಎಕನಾಮಿಕ್ ಕ್ರ್ಯಾಶ್ ಆಗಿದೆ. ಸೊ 50% ಎಂಪ್ಲಾಯ್ಗಳನ್ನ ತೆಗಿತಾ ಇದ್ದೀವಿ, ಅದರಲ್ಲಿ ನೀವು ಒಬ್ಬರು. ಸರ್, ನೆಕ್ಸ್ಟ್ ಮಂತ್ ಪ್ರಮೋಷನ್ ಸರ್. ಪ್ರಮೋಷನ್ ಅಲ್ರಿ, ಕೆಲಸನೇ ಇಲ್ಲ ಅಂದಮೇಲೆ ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ರಿ ಸರ್. ಹಾಗೆ ಹೇಳ್ಬಿಡಿ ಸರ್, ಮದುವೆ ಫಿಕ್ಸ್ ಆಗಿದೆ ನನಗೆ, ಕೆಲಸ ಆದರೂ ಕೊಡಿ ಸರ್. ನಿಮ್ಮ ಅವಶ್ಯಕತೆ ಇನ್ನೂ ನಮ್ಮ ಕಂಪ್ನಿಗಿಲ್ಲ. ನಿಮ್ಮ ಅವಶ್ಯಕತೆ ಇಲ್ಲ ಅಂದರೂ ನಾನು ನಿಮಗೆ ಸಂಬಳ ಕೊಡೋಕ್ಕೆ ನಾನು ನಿಮ್ಮಪ್ಪ ಏನ್ರಿ? ಪ್ಲೀಸ್ ಸರ್, ನೀವಿನ್ನು ಹೋಗ್ಬೋದು.
ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾವು ಮದುವೆ ಆದಮೇಲೆ ಹನಿಮೂನ್ಗೆ ಹೋಗೋಕ್ಕೆ ಕಾಶ್ಮೀರಕ್ಕೆ ಪ್ಲ್ಯಾನ್ ಆಗ್ತಿದ್ದೀನಿ. ನೀನೇನು ಹೇಳ್ತೀಯಾ? ಕೊಡಿಲಿ. ಏನೋ ಇದು ಪ್ರಮೋಷನ್ ಕೊಡೋ ಕೈಯಲ್ಲಿ ಟರ್ಮಿನೇಷನ್ ಲೆಟರ್ ಕೊಡ್ತಿದ್ಯಾ? ಏನಿಲ್ಲ ಕಣೆ, ಇರಾನ್ ಇರೋಕೆ ಇದ್ದದಿಂದ ನಮ್ಮ ಕಂಪ್ನಿ ಎಕನಾಮಿಕ್ ಕ್ರೈಸಿಸ್ ಆಗಿದೆ. 50% ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಏನೋ ಹೇಳ್ತಿದ್ಯಾ? ಬಿಡೆ, ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಸಿಗುತ್ತೆ. ಅದಕ್ಕೇನಕ್ಕೆ ತಲೆ ಕೆಡ್ಸ್ಕೊತಿದ್ಯಾ? ಹಾಗಾದ್ರೆ ಮದುವೆ ಇನ್ನು ಸ್ವಲ್ಪ ಮುಂದಕ್ಕೆ ಹಾಕೋಣ. ಮುಂದಕ್ಕ ನಿನಗೆ ಪ್ರಮೋಷನ್ ಆಗುತ್ತೆ ಕೆಲಸದಲ್ಲಿ ಅಂತ ಹೇಳಿ ಫಾರಿನ್ ಸಂಬಂಧನ ಬೇಡ ಅಂದಿದ್ದೆ. ಈ ವಿಷಯ ಮನೇಲಿ ಹೇಳೋ ಧೈರ್ಯ ನನಗಿಲ್ಲ. ಏನೇ ಹೇಳ್ತಿದ್ಯಾ? ಈಗ ತಾನೇ ಕಾಶ್ಮೀರ ಅಂದ್ಯಲ್ಲೇ. ಲೋ, ಕೆಲಸ ಇದ್ರೆ ಕಾಶ್ಮೀರ್ಗೂ ಹೋಗ್ಬೋದು. ಕೆಲಸ ಇಲ್ಲ ಅಂದರೆ ಕಲಾಸಿಪಾಳ್ಯದಲ್ಲಿ ಹೋಗಿ ಚಿತ್ರಾನ್ನನೂ ತಿನ್ನಕ್ಕಾಗಲ್ಲ. ಸಾರಿ ಕಣೋ, ನಾನು ನಿನ್ನ ಲೈಫಲ್ಲಿ ಒಂದು ಪಾರ್ಟ್ ಆಫ್ ದಿ ಲೈಫ್ ಅಂತ ಮರ್ತು ಬಿಡು. ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಈ ಜನ್ಮದಲ್ಲಿ ನಿನ್ನ ಋಣ ಇಷ್ಟೇ. ಸಾರಿ, ಗುಡ್ ಬೈ. ಗಲೀಜಾಯ್ತಪ್ಪ. ಪರವಾಗಿಲ್ಲ ಬಿಡಜ್ಜಿ, ಸ್ವಾರ್ಥ ಎಂಬ ಗಲೀಜನ್ನೇ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ. ಅದ್ರ ಮುಂದೆ ಇದೇನು ಮಹಾ. ಊಟ ತಗೊಂಡ್ಮೇಲೆ ನೀರು ತಗೊಳ್ಬೇಕಲ್ವಾ ಅಜ್ಜಿ? ಊಟ ಕೊಟ್ಟವನ ಹತ್ರ ನೀರದು ಹೆಂಗಪ್ಪ ಕೇಳಲಿ ನಾನು? ಅಜ್ಜಿ, ನಿಂಗೆ ಯಾರು ಇಲ್ವಾ? ನಂಗೆಲ್ಲರೂ ಅವರಪ್ಪ, ಆದರೆ ಅವ್ರಿಗೆ ನಾನು ಇದನ್ನೋ ಇಲ್ವೋ ಗೊತ್ತಿಲ್ಲ. ಹೌದು, ನೀನು ಯಾಕೆ ಇಲ್ಲಿ ಬಿಟ್ಟೋಗವ್ರೆ? ಅದು ನಿನ್ ಚಪ್ಪಲಿ ಸೌದೋದ್ಮೇಲೆ ಏನು ಮಾಡ್ತೀಯಪ್ಪ? ಅದನ್ನಲ್ಲೇ ಬಿಟ್ಟು ಹೋಗ್ತೀನಿ. ಅದು ನನ್ನೂ ಹಂಗೆ ಬಿಟ್ಟೋಗೋರಪ್ಪ. ಹೌದು, ನಿಂಗೇನಾಯ್ತು? ನಂದು ನಿನ್ನಂಗೆ ಅಜ್ಜಿ. ನಾನು ಪ್ರೀತಿ ಮಾಡಿದೆ ಅಂತ ನನ್ನನ್ನು ಬಿಟ್ಟೋದ್ಲು. ನೀನು ಪ್ರೀತಿ ಕೊಟ್ಟೆ ಅಂತ ನಿನ್ನನ್ನು ಬಿಟ್ಟೋಗವ್ರೆ. ಪ್ರೀತಿ ಕೊಟ್ಟವನ್ನೇ ಬಿಟ್ಟು ಪಾಪಿ ಅಜ್ಜಿ ನಾನು. ಸಮಾಧಾನ ಮಾಡ್ಕೊಳಪ್ಪ. ನೀನೇನೋ ಇಲ್ಲಿ ಎಲ್ಲೆಲ್ಲ ಹುಡ್ಕೋದ್ ನಿನ್ನ? ಯಾಕಪ್ಪ? ನನ್ನ ಜೀವನ ನನಗೆ ವಾಪಸ್ ಕೊಟ್ಬಿಟ್ಟೆ ಅಜ್ಜಿ. ತಗೋ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ. ಏನಾಯ್ತು? ಅಪ್ಪ ಕಣೋ. ಮಗ, ಕ್ಷಮೆ ಕೇಳಿ ಕರ್ಕೊಂಬಾರ. ಕ್ಷಮಿಸ್ತಾನೆ ಪಾಪಿನ? ಲೋ, ತಪ್ಪು ಮಾಡಿದ್ರೆ ಆ ದೇವ್ರು ಕ್ಷಮಿಸ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ಅಪ್ಪ ಅಮ್ಮ ಮಾತ್ರ ಖಂಡಿತ ಕ್ಷಮಿಸ್ತಾರೆ. ಅವ್ರು ಕೊಡೋದು ಮಾತ್ರ ಗೊತ್ತು, ಕಿತ್ಕೊಳಕ್ ಗೊತ್ತಿಲ್ಲ. ಮಕ್ಳು ಖುಷಿಗಿಂತ ಅವ್ರಿಗೆ ಇನ್ನೇನೋ ಬೇಕು. ಬಾರ ಮಗ, ಕರ್ಕೊಂಬರೋಣ. ಸರಿ ಆಯ್ತು, ಬಾ, ಈಗಲೇ ಹೋಗೋಣ. ಬಾ ಮಗ. ನನ್ನ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ. ದೇವರನ್ನ ಬೈದವನೂ ಚೆನ್ನಾಗಿರ್ಬೋದು, ದೇವರನ್ನ ದೂರ ಇಟ್ಟವನೂ ಚೆನ್ನಾಗಿರ್ಬೋದು, ತಂದೆ ತಾಯಿನ ದೂರ ಇಟ್ಟವನು ಚೆನ್ನಾಗಿರೋದು ಚರಿತ್ರೆಲೇ ಇಲ್ಲ.